Hello guys, welcome to my channel English with GB sir. Today let us discuss about to do verbs. To do verbs are four in number: do, does, did, and done. Do is used with I, we, you, they, and plural nouns. For example, I do my homework, you do your homework. But he does his homework. She does her homework. They do their homework. We do our homework. And then regarding uh, done, we use the auxiliaries has and have. They have done their homework. He has done his homework. She has done her homework. We have done our homework. So it's how we use do, does, and did. Did is the past tense of do. ಡಿಡ್ ಯು ಗೋ ದೇರ್ ಎಸ್ಟರ್ಡೇ? ನೀನು ಅಲ್ಲಿಗೆ ಹೋಗಿದ್ಯಾ ನಿನ್ನೆ ದಿನ? ಡಿಡ್ ಶಿ ಡಿಡ್ ಶಿ ಡೂ ಹರ್ ಹೋಮ್ವರ್ಕ್? ಅವಳು ಹೋಮ್ವರ್ಕನ್ನು ಮಾಡಿದ್ದಾಳೆಯೇ? ಅದೇ ಡಸ್ ಹಿ ಡೂ ಈಸ್ ಹೋಮ್ವರ್ಕ್ ಅಂತ ಕೇಳ್ಬೋದು. ಡೂ ಅನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್ ವರ್ಡ್ಸ್, ನೆಗೆಟಿವ್ ಸೆಂಟೆನ್ಸ್ಲಿ ಮತ್ತು ಕ್ವಶನಿಂಗ್ ಮಾಡುವಾಗ ಹೇಳ್ತೇವೆ ನಾವು, ಅದನ್ನು ಪ್ರಯೋಗಿಸ್ತೇವೆ. ಉದಾಹರಣೆಗೆ ಈ ವರ್ಕ್ಸ್ ಹಾರ್ಡ್, ಅದಕ್ಕೆ ನೆಗೆಟಿವ್ ಸೆಂಟೆನ್ಸು ಈ ಡಸ್ ನಾಟ್ ವರ್ಕ್ ಹಾರ್ಡ್. ಡಸ್ ಈ ವರ್ಕ್ ಹಾರ್ಡ್ ಈಸ್ ದ ಇಂಟ್ರಾಗೇಟಿವ್ ಸೆಂಟೆನ್ಸ್. ಶಿ ಸಿಂಗ್ಸ್ ವೆಲ್, ಶಿ ಡಸ್ ನಾಟ್ ಸಿಂಗ್ ವೆಲ್. ಡಸ್ ಶಿ ಸಿಂಗ್ ವೆಲ್? ವಿ ಡು ನಾಟ್ ಡೂ ಅವರ್ ಹೋಮ್ವರ್ಕ್. ಡು ವಿ ಡೂ ಅವರ್ ಹೋಮ್ವರ್ಕ್? ವಾಟ್ ಡು ಯು ಡೂ ಫಾರ್ ಲಿವಿಂಗ್ ಅಂತ ಕೇಳ್ಬೋದು. ಅಂದರೆ ಜೀವನೋಪಾಯಕ್ಕೆ ಏನು ಮಾಡ್ಕೊಂಡಿದೀಯಾ ಅಂತ ಅರ್ಥ. ವಾಟ್ ಡಸ್ ಶಿ ಡೂ ಫಾರ್ ಲಿವಿಂಗ್? ಅವಳು ಜೀವನೋಪಾಯಕ್ಕೆ ಏನು ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ವಾಟ್ ಡು ಯು ಡೂ ಅಂತ ಸಾಮಾನ್ಯವಾಗಿ ಕೇಳೋದುಂಟು. ವಾಟ್ ಡು ಯು ಡೂ ಅಂದರೆ ಹೌ ಆರ್ ಯು ಅಂತ ಅರ್ಥ. ಸಹಜವಾಗಿ ಹೇಳಲಿಕ್ಕೆ ವಾಟ್ ಡು ಯು ಡೂ ಅಂತ ಹೇಳ್ತೀವಿ. ಡೂಯಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೆಗೆಟಿವಲ್ಲಿ ಮತ್ತು ಇಂಟ್ರಾಗೇಟಿವ್ನಲ್ಲಿ ಬಳಸ್ತೇವೆ ನಾವು. ಈಸ್ ಡೂಯಿಂಗ್ ಪ್ರೆಸೆಂಟಲ್ಲೂ ನಾವು ಪಾಸಿಟಿವ್ ಸೆಂಟೆನ್ಸ್ಲು ಬಳಸ್ತೇವೆ. ಈಸ್ ಡೂಯಿಂಗ್ ಈಸ್ ಹೋಮ್ವರ್ಕ್. ಶಿ ಈಸ್ ಡೂಯಿಂಗ್ ಹರ್ ಪ್ರಾಕ್ಟೀಸ್ ಆಫ್ ಮ್ಯೂಸಿಕ್. ಈಸ್ ಡೂಯಿಂಗ್ reading work or writing work, like that. Thank you.